ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಮಾರ್ನಿಂಗ್ 8 o'clock ಆಗಿದೆ. ಇಲ್ಲಿ ನನಗೆ NBI ಅಂತ ಒಂದು ಡಾಕ್ಯುಮೆಂಟ್ ಬೇಕಿತ್ತು. ಅದಕ್ಕೆ ನಾನು ಇವತ್ತು NBI ಕ್ಲಿಯರೆನ್ಸ್ಗೆ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಹಾಗೆ ವಾಕ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾದ್ರೆ ಆನ್ ದ ವೇ ನಾನು ಜೆರಾಕ್ಸ್ಗೆ ಹೋದೆ. ಆ್ಯಕ್ಚುಲಿ ಪಾಸ್ಪೋರ್ಟ್ ಜೆರಾಕ್ಸ್ ಬೇಕಿತ್ತು ಅಂತ. ಹಂಗೆ ಜೆರಾಕ್ಸ್ ತೆಗಿಬೇಕಾಗಿದ್ರೆ ಅಲ್ಲೇ ಕೋಟ್ಸ್ ಎಲ್ಲ ಓದ್ತಾ ಇದ್ದೆ ಫ್ರೆಂಡ್ಸ್. ಆಮೇಲೆ ಅಲ್ಲಿಂದ ಇಲ್ಲಿ ಬಸ್ ಸ್ಟಾಪ್, ಇದು ನಮಗೆ ನಿಯರ್ ಬೈ ಬಸ್ ಸ್ಟಾಪ್ ಇದು. ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ. ಬಸ್ ಸಿಕ್ತು. ಲೈಟಾಗಿ ಮಳೆ ಬೇರೆ ಬರ್ತಾ ಇದೆ ಮನಿಲಲ್ಲಿ. ಎಲ್ಲಿ ಮಳೆ ಬರುತ್ತೆ ಹೇಳ್ಬಿಡ್ರಿ ನೋಡೋಣ. ಈ ಫೆಬ್ರವರಿ ಆದರೂ ಈ ಫಿಲಿಪೈನ್ಸಲ್ಲಿ ಮಳೆ ಬರುತ್ತೆ. ಆಮೇಲೆ ನಾನು NBI ರೀಚ್ ಆದೆ. ಈ ರೋಡ್ನ ಕ್ರಾಸ್ ಮಾಡಿದರೆ NBI. ಇದು UN ಅವೆನ್ಯೂ ಅಂತ. ಇಲ್ಲೂ ಮೆಡಿಕಲ್ ಕಾಲೇಜಸ್ ಇದೆ. ಇಂಡಿಯನ್ಸ್ ನೋಡ್ರಿ ಕಾಲೇಜ್ಗೆ ಹೋಗ್ತಾ ಇದ್ರು. ಜಸ್ಟ್ ಆ ರೋಡ್ ಕ್ರಾಸ್ ಮಾಡಿದ ತಕ್ಷಣ ಇದು NBI. ಆನ್ಲೈನ್ ಅಪ್ಲೈ ಮಾಡ್ತೀವಿ, ಬನ್ನಿ 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 ಅಂತ ರೋಡ್ ತುಂಬ ಹಿಂಗೆ ಕರಿತಾ ಇರ್ತಾರೆ ಇಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ. ನಾನೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದೆ ಆಲ್ರೆಡಿ. ಇದು ಎಂಟರ್ ಆದ ಆಫೀಸು. ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿದೆ ಫ್ರೆಂಡ್ಸ್. 1 hour ವೆಯ್ಟ್ ಮಾಡಿದೆ. ಅದಾದಮೇಲೆ ಮುಗೀತು. ಆ್ಯಕ್ಚುಲಿ ಅರ್ಲಿನೇ ಮುಗೀತು. 2 hours ನಾನು ಮುಗ್ದೋಗಿತ್ತು. ಐ ಆಮ್ ಡನ್ ವಿತ್ NBI ಅಂತ ಖುಷಿ ಆಗ್ತಾ ಇತ್ತು. 28th ಹೋಗಿ ಅದನ್ನು ರಿಸೀವ್ ಮಾಡ್ಕೋಬೇಕು. ಇದು ಮನಿಲಾ ಮೆಡ್ ಅಂತ, ಇದೊಂದು ಫೇಮಸ್ ಹಾಸ್ಪಿಟಲ್ ಫಿಲಿಪೀನ್ಸಲ್ಲಿ. ಹೆಂಗೂ ಬಂದಿದ್ದೀನಿ, ಗುರುದ್ವಾರ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಸಿಖ್ ಟೆಂಪಲ್ ಇದೆ ಮನಿಲಾ ಅಲ್ಲಿ. ಇದು ನೋಡ್ರಿ ಪೊಲೀಸ್ ಡಿಸ್ಟ್ರಿಕ್ಟ್ ಆಫೀಸು. ಆಮೇಲೆ ಅಲ್ಲಿಂದ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ರೀಚ್ ಆದೆ ಗುರುದ್ವಾರ್ನ. ಇಲ್ಲಿ ನೋಡ್ರಿ ಇಂಡಿಯಾ ಫ್ರಾಗ್ನೆನ್ಸ್ ಬರ್ತಾ ಇತ್ತು. ವಾವ್, ಸಖತ್ ಇಂಡಿಯಾ ವೈಬ್ಸೇ ಕೊಡುತ್ತಿದ್ದೆ. 2 ಶಾಪ್ ಮಾತ್ರ ಇಂಡಿಯಾ ಐಟಮ್ಸ್ ಎಲ್ಲ ಸಿಗುತ್ತಿಲ್ಲಿ. ಆಮೇಲೆ ಅಲ್ಲಿಂದ ಗುರುದ್ವಾರ್ನ ಫೈನಲಿ ರೀಚ್ ಆದೆ. ಫಸ್ಟ್ ಟೈಮ್ ನಾನು ಒಬ್ಬಳೇ ಬಂದಿರೋದು ಹೊರಗೆ. ಎವ್ರಿ ಟೈಮ್ ಫ್ರೆಂಡ್ಸ್ ಜೊತೆನೇ ಓಡಾಡ್ತೀನಿ. ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್. ನಾನು 20 kilometers ಬಂದಿರೋದು ಒಬ್ಬಳೇ. ನಮ್ಮ ಮನೆಯಿಂದ ಇಲ್ಲಿಗೆ 20 kilometers ಆಗುತ್ತೆ. ಈ ಬರ್ಡ್ಸ್ ಎಲ್ಲ ಕೆಳಗೆ ಕೂರುತ್ತಾ. ವ್ಯೂ ಮಾತ್ರ ಸಖತ್ತಾಗಿರುತ್ತೆ. ಬರ್ಡ್ಸ್ ಎಲ್ಲ ಮೇಲಿದ್ದಾವೆ. ಆಮೇಲೆ ರಿಟರ್ನ್ ಬರ್ತಾ ನೋಡೋಣ ಈ ಟೆಂಪಲ್ ಒಳಗೆ. ಇಲ್ಲಿ ಹಿಂಗೆ ಸ್ಕಾರ್ಫಲ್ಲಿ ತಲೆನ ಕವರ್ ಮಾಡ್ಕೋಬೇಕು. ಸಖತ್ ಪೀಸ್ಫುಲ್ಲಾಗಿತ್ತು ಟೆಂಪಲ್. ಅದಾದಮೇಲೆ ಅಲ್ಲಿ ಪ್ರಸಾದ ಕೊಡ್ತಾರೆ. ಅಲ್ಲಿಂದ ಊಟ ಮಾಡಿಕೊಂಡು ಹೊರಗಡೆ ಬಂದೆ. ತುಂಬ ಜನ ಇಂಡಿಯನ್ಸ್ ಬರ್ತಾರೆ ಇಲ್ಲಿ. ನಾನು ಹಂಗೆ ಬರ್ಡ್ಸ್ ಜೊತೆ ಸೆಲ್ಫಿ ತಗೊಂಡೆ. ಈ ವ್ಯೂ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಬರ್ಡ್ಸು, ಆ ಚಿರ್ಪಿಂಗ್ ಸೌಂಡ್ಸ್ ಎಲ್ಲ ಸೋ ಕ್ಯೂಟ್. ಖಾನ ಪೀನಾ ಸೋನಾ ಅಂದ್ಕೊಂಡು ನೆನ್ಸ್ಕೊಂಡು ನಕ್ಕಂತ ಹೋಗ್ತಾ ಇದ್ದೆ. ಹೆಂಗೋ ಉಂಡಿದ್ದೀನಿ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಮನೆಗೆ ಹೋಗಿ ನಿದ್ದೆ ಹೊಡಿತೀನಿ ಅಷ್ಟೇ. ನಾನು ಸಾಕಾಗೋಗಿತ್ತು ನಂಗೆ ಮಾರ್ನಿಂಗಿಂದ ಸಂಜೆವರೆಗೂ ಸುತ್ತಿ. ಈ ಮನೆ ನೋಡಿದೆ, ಅದು ಇಂಡಿಯಾ ಥರನೇ ಇತ್ತು. ಇದು ನೋಡಿ UN ಅವೆನ್ಯೂ ಅಂತ ಹೇಳಿದ್ನಲ್ಲ, ಈ ಸ್ಟ್ರೀಟ್ ನೇಮು. ಹಾಗೆ ಅದ್ರ ಹಿಂದಿನ ಬೋರ್ಡ್ ನಿಮಗೆ ಕಾಣಿಸಿಲ್ಲ ಅನಿಸುತ್ತೆ. ಇದು ಯಾವ ಸ್ಟ್ರೀಟ್ ಅಂತ ಗೆಸ್ ಮಾಡಿ ನೋಡೋಣ. ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇದು ಯಾವ ಸ್ಟ್ರೀಟ್ ಅಂತ. ನೆಕ್ಸ್ಟ್ ನಾನು ಇಂಡಿಯನ್ ಟೆಂಪಲ್ ಹೋದಾಗ ಈ ಸ್ಟ್ರೀಟ್ ಸಿಗ್ನಿಫಿಕೆನ್ಸ್ ನಿಮ್ಗೆ ಹೇಳ್ತೀನಿ. ಇಂಡಿಯಾಲಾದರೆ ಸರ್ಟನ್ ಅಕೇಶನ್ಸಲ್ಲಿ ಮಾತ್ರ ನಾವು ಫ್ಲ್ಯಾಗ್ ಹಾಯ್ಸ್ಟ್ ಮಾಡ್ತೀವಿ. ಮತ್ತು ಸಂಜೆ ಮೇಲೆ ಫ್ಲ್ಯಾಗ್ನ ಇಳಿಸ್ಬಿಡ್ತೀವಿ ನಾವು. ಇಲ್ಲಂಗೇನೂ ಇಲ್ಲ. ಸ್ಟ್ರೀಟ್ಸಲ್ಲೂ ಹೆಂಗೆ ಫ್ಲ್ಯಾಗ್ ಹಾರ್ತಾ ಇದೆ ನೋಡ್ರಿ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಔಟಿಂಗ್ ಮುಗೀತು. ನಾನು ರಿಟರ್ನ್ ಹೋಗ್ತಾ ಇದ್ದೀನಿ. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಂದನ KP ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.